ಹಲೋ ಬ್ರೋ. ಹಾ ಅದೇ ನಾನು ಅದಕ್ಕೆ ಆಗ್ಲೇ ಚಿಕ್ಕಮಂಗ್ಳೂರಿಗೆ ರೀಚ್ ಆಗ್ತಾ ಇದೀವಿ ಕಣೋ. ಅದೇ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ನೀವ್ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ? ಬ್ರೋ, ಐಶು ಫುಡ್ ಪಾಯ್ಸನ್ ಅಂತ ಗೊತ್ತಾಗ್ತಾ ಇದ್ದಂಗೆ ಇತ್ತಿದ್ದಾಗೆ ಕಾಲ್ ಕಟ್ ಆಯ್ತು ಕಣೋ. ನಾನು ಎಷ್ಟೇ ಟ್ರೈ ಮಾಡಿದ್ರು ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಭಯ ಆಗೋಯ್ತು ಕಣೋ ನನಗೆ. ಅದ್ಕೆಗೂ ಹೇಳ್ದೆ, ಅವರು ತುಂಬಾನೇ ಗಾಬರಿ ಮಾಡ್ಕೊಂಡ್ರು. ನೀನು ಅದಕ್ಕೆನ ಮಿಸ್ ಮಾಡ್ಕೊಂತ ಇದೀಯ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ನಾನು ಅದಕ್ಕೆ ಹೊರಟ್ಬಿಟ್ವಿ. ಬ್ರೋ, ಈಗ ಐಶು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಕಣೋ. ಅವಳು ಎಲ್ಲಿದ್ದಾಳೆ ಅಂತ ಸ್ವಲ್ಪ ತಿಳ್ಕೊಳ್ಳೋ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ನಾವು ಅಲ್ಲಿ ಇರ್ತೀವಿ ಕಣೋ. ಇನ್ನೂ 10 ನಿಮಿಷ ಅಂದ್ರೆ ಎಲ್ಲಿದ್ದೀರಾ ನೀವು? ನಾವು ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗ್ಬಿಟ್ವಿ. ಪ್ಲೀಸ್ ಬ್ರೋ, ಐಶು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ. ಎಲ್ಲರೂ ಒಟ್ಟಿಗೆ ಹೋಗೋಣ. ಐಶು, ಐಶ್ವರ್ಯ, ಐಶ್ವರ್ಯ ಪ್ಲೀಸ್ ಎದ್ದೇಳು. ಲಕ್ಷ್ಮಿ ಅವರು ಮತ್ತೆ ಆದಿ ಇಲ್ಲಿಗೆ ಬರ್ತಾ ಇದ್ದಾರೆ. ನಾವಿಬ್ರು ಇಲ್ಲಿದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಗ ಯಾಕೆ ಬರ್ತಿದ್ದಾರೆ? ನಾವಿಲ್ಲಿದ್ದೀವಿ ಅಂತ ಅವ್ರಿಗೆ ಯಾರು ಹೇಳಿದ್ರು? ಐಶ್ವರ್ಯ, ಅದನ್ನೆಲ್ಲ ಹೇಳೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಬೇಗ ಹೊರಡು. ನಿನ್ ಬ್ಯಾಗ್ ತಗೋ. ನಿನ್ನ ಎಲ್ಲಾದ್ರೂ ಬೇರೆ ಕಡೆ ಬಿಟ್ಬಿಟ್ಟು ಬರ್ತೀನಿ. ಅವ್ರು ಬಂದು ನಮ್ಮನೇಲಿ ನೋಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಹರಿಯಪ್ಪ ಐಶ್ವರ್ಯ. ಐಶ್ವರ್ಯ, ಐಶ್ವರ್ಯ